ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಅಂದ್ರೆ ಏನು ಅಂದ್ರೆ ನೀನು ಸೈಲೆಂಟ್ ಆಗಿ ಬಂದ್ರೆ ನಿನ್ಗ ಗತಿ ಬರಲ್ಲ. ಬಂದ್ಬಿಡು. ಬಿಡು ಬಿಡು ಬಿಡು. ಏಯ್ ಬಾರೋ ಮುಂದೆ. ಲೇ, ಪುರಾಣ ಕಾಲದಲ್ಲಿ ನರಕಾಸುರ ಅನ್ನೋ ನಿನ್ನಂತ ರಾಕ್ಷಸ ಇದ್ದ. ನಿನ್ನ ಹಾಗೆ ಕೃಷ್ಣ ಪರಮಾತ್ಮನ ಮೇಲೆ ದಾಳಿ ಮಾಡ್ದ. ನರಕಾಸುರ ಇಂದ ಗಂಡನ್ ಕಾಪಾಡ್ಕೊಳ್ಳೋದಕ್ಕೆ ಸತ್ಯಭಾಮೆ ಉಗ್ರ ರೂಪ ತಾಳಿದ್ಲು. ತನ್ ಗಂಡನ್ ಸಾಯಿಸ್ಬೇಕು ಅನ್ಕೊಂಡವ್ರನ್ನ ಸಾಯಿಸಿದ್ಲು. ಈಗ ನಿಂಗೂನು ಅದೇ ಗತಿ ಬರುತ್ತೆ. ತನ್ ಕಣ್ ಮುಂದೆ ಅವಳ ಗಂಡಂಗ್ ಅಪಾಯ ಬಂದ್ರೆ ಅವಳ ಮಾಂಗಲ್ಯನ್ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಪ್ರತಿ ಭಾರತೀಯ ಸ್ತ್ರೀ ಒಬ್ಬ ಸತ್ಯಭಾಮೆಯಾಗಿ ಬದಲಾಗ್ತಾಳೆ.
ನಿಂತ್ಕೊಳ್ರೋ, ನಿಮ್ಮ ಅಂತ್ಯ ನೋಡ್ತೀನಿ. ಏನು ಅಂದ್ರೆ ಎದ್ದೇಳ್ರಿ. ಏನು ಅಂದ್ರೆ ಏನು ಅಂದ್ರೆ ಎದ್ದೇಳ್ರಿ. ಅವನಿ, ನಿನಗೇನು ಆಗಿಲ್ಲ ಅಲ್ವಾ? ನನಗೇನೂ ಆಗ್ಲಿಲ್ಲ. ನಿಮ್ಗೇನೂ ಆಗ್ಲಿಲ್ಲ ತಾನೆ? ನನಗೆ ಸ್ವಲ್ಪ ಹೊತ್ತು ಪ್ರಜ್ಞೆನೇ ಇರಲಿಲ್ಲ. ಹೌದು, ಆ ಸುರೇಂದ್ರ ಎಲ್ಲಿದ್ದಾನೆ? ನಿಧಾನ. ಎಲ್ಲಿ ಹೋದ? ಎಲ್ಲಿದ್ದಾನ ಸುರೇಂದ್ರ? ಓಡ್ ಹೋದ ರೀ. ಏನೋ ಓಡ್ ಹೋದ್ನಾ? ಅವನ್ ನಿಮಗ್ ಹೊಡಿತಿದ್ದ ಹಾಗೆ ಅವನನ್ನ ಸಾಯಿಸ್ಬೇಕು ಅನ್ನೋ ಕೋಪ ಬಂದು ಎದುರಿಸ್ದೆ. ನಂಗೆ ಗೊತ್ತಿಲ್ಲದೆ ಇರೋ ಯಾವುದೋ ಶಕ್ತಿ ನನ್ನಲ್ಲಿ ಪ್ರವೇಶಿಸ್ತು. ಅದನ್ನ ನೋಡಿ ಭಯಪಟ್ಟು ಓಡ್ ಹೋದ್ರು. ನರಕಾಸುರನ್ ವಧೆ ತರ ಆ ಸುರೇಂದ್ರನ್ ಕಾಟ ಇವತ್ತಿಗೆ ಮುಗೀತು ಅಂತ ಅನ್ನಿಸ್ತಾ ಇದೆ. ಗಂಡನ ತನ್ನ ಪ್ರಾಣ ಅಂತ ಪ್ರೀತಿಸೋ ಪ್ರತಿ ಹೆಂಡತಿ ಒಬ್ಬ ಸತ್ಯಭಾಮ ಅಂತ ಇವತ್ತು ಅವನಿಗೆ ಗೊತ್ತಾಗಿರತ್ತೆ. ಈ ವಿಷಯ ಮನೇಲಿ ಗೊತ್ತಾಗೋದು ಬೇಡ. ನಮಗೋಸ್ಕರ ಕಾಯ್ತಾ ಇರ್ತಾರೆ. ಹೋಗೋಣ ನಡಿ. ಇಂಥದ್ದೇನೋ ಆಗುತ್ತೆ ಅಂತ ನಾನು ಬೆಳಗ್ಗೆಯಿಂದ ತುಂಬಾ ಭಯ ಪಡ್ತಿದ್ದೆ ರೀ. ದೇವ್ರ ದಯೆಯಿಂದ ಗಂಡಂತ್ರ ತಪ್ತು ರೀ. ಅವನಿ ನಮ್ಮೆಲ್ರಿಗೂ ಸಡನ್ ಆಗಿ ಉಗ್ರ ರೂಪದಲ್ಲಿ ಕಾಣಿಸಿದ್ದು ನನ್ಗೀಗ್ಲೂ ನಂಬೋದಕ್ಕೆ ಆಗ್ತಿಲ್ಲ ಕಣ್ರೋ. ಕುಡ್ದಿರೋದೆಲ್ಲ ಇಳ್ದೋಯ್ತು ಕಣ. ಈಗಲೇ ಹೋಗಿ ಇನ್ನೊಂದು ಫುಲ್ ಬಾಟ್ಲ್ ಹಾಕ್ಬೇಕು ಕಣ. ಇಲ್ಲಾಂದ್ರೆ ಇವತ್ತು ರಾತ್ರಿ ಪೂರ್ತಿ ಅವಳೇ ನಮ್ಮ ತಲೆಗೆ ಬಂದು ನಿದ್ರೆ ಕೂಡ ಮಾಡೋಕ್ಕಾಗಲ್ಲ ಕಣ. ಲೇ, ನಾನು ತುಂಬಾ ಸೆಟಲ್ಮೆಂಟ್ಸ್ ಮಾಡಿಸಿದ್ದೀನಿ, ಆದ್ರೆ ಯಾವತ್ತೂ ಯಾರಿಗೂ ಇಷ್ಟು ಭಯ ಪಟ್ಟಿರ್ಲಿಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಆ ರೇಂಜಿಗೆ ಭಯ ಪಡಿಸ್ಬಿಟ್ಲು ಕೊಂಡ್ರು. ಗಂಡನ ನರಕಾಸುರನಿಂದ ಕಾಪಾಡ್ಕೊಂಡ ಸತ್ಯಭಾಮ ಹಾಗೆ ದೀಪಾವಳಿ ಬಂದಿರೋದು. ಇವತ್ತು ನಾವು ಯಾವುದೇ ಹೆಣ್ಣಿನ ತಂಟೆಗೆ ಹೋದ್ರೂ ಸತ್ಯಭಾಮನ್ನೇ ನೋಡ್ಬೇಕಾಗುತ್ತೆ ಕಣ್ರೋ. ಮಂಗಳಸೂರ ತೋರಿಸಿದ್ಲು ಕಣೋ. ನೀನು ಅವನಿನ ಮರ್ತು ಬಿಡೋದು ಒಳ್ಳೇದು ಕಣೋ. ಏಯ್ ಸುರೇಂದ್ರ ಎಲ್ಲಿಗೆ ಹೋಗ್ತಾ ಇದೆಯೋ? ಏಯ್ ನಿಲ್ಲೋ, ಇರೋ ಸುರೇಂದ್ರ. ಬೇಡ ಕಣ. ಅಯ್ಯೋ, ಇದೇ ಇರಬೇಕು. ಮಾತು ನಿಲ್ಸಿ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿ. ಈಗ ಆ ಒಂದ್ ಪಟಾಕಿನ ಕಂಡು ಹಿಡಿಯೋದು ಹೇಗು ಅಂತ ಅರ್ಥ ಆಗ್ತಿಲ್ಲ. ನೀನು ಒಂದು ಕೆಲಸನೂ ಸರಿಯಾಗಿ ಮಾಡಲ್ಲ. ನಿನ್ ಜನ್ಮಕ್ಕಿಷ್ಟು. ನಾನು ಮೇಲ್ಗಡೆನೆ ಇಟ್ಟೆ ಅಂತ ಹೇಳ್ದೆ. ನೀನ್ ತಗೊಂಡ್ ಬರ್ಬೇಕಾದ್ರೆ ಕೆಳಗಡೆ ಬೀಳ್ಸಿ ಎಲ್ಲ ಒಂದಾಗೋ ತರ ಮಾಡ್ದೆ. ಅಲ್ಲ ನೀನು. ಇವಾಗ ಅದ್ ಯಾರ್ ಕೈಗೆ ಹೋಗುತ್ತೋ, ಯಾರ್ ಕೈಲಿ ಬ್ಲಾಸ್ಟ್ ಆಗುತ್ತೋ. ಕಾಯನ್ನ ಹಾಕಿ ನೋಡೋಣವಾ? ಎರಡಿದ್ರೆ ಟೂಸ್ ಹಾಕ್ಬೋದು, ಇಷ್ಟಿದ್ರೆ ಎಷ್ಟು ಅಂತ ಹಾಕ್ತೀಯಾ? ಅದು ನಿಜಾನೇ.
ಇವ್ರಿನ್ನ ಬರ್ಲಿಲ್ವಾ? ನೀವು ಹಿರಿಯತ್ತೆ, ನಮ್ಮ ಟೆನ್ಷನಲ್ಲಿ ನಾವಿದ್ದೀವಿ. ತೂ ಅಂತ ನೀವು ಬರ್ತೀರಾ? ಏನಾಯ್ತು ಅಳಿ ಅಂದ್ರೆ? ಅದು ಪಟಾಕಿ ಅಪ್ಪ. ಅರೆ ಏನಾಯ್ತು? ಅವ್ರೇನೋ ತಲೆ ಕೆಟ್ಟು ಮಾತಾಡ್ತಾ ಇದಾರೆ ಬಿಡಪ್ಪ. ಇಷ್ಟೊತ್ತು ಎಲ್ಗೆ ಹೋಗಿದ್ರಿ? ಅದು ನನಗೆ ಫೋನ್ ಬಂದಿದ್ದಕ್ಕೆ ಹಾಗೆ ಮಾತಾಡ್ತಾ ಹೊರಗಡೆ ಹೋಗಿದ್ದೆ. ತುಂಬಾ ಹೊತ್ತಾಯ್ತು, ಇನ್ನೂ ಯಾಕೆ ಬಂದಿಲ್ಲ ಅಂತ ಕರೆಯೋದಕ್ಕೆ ಹೋಗಿದ್ದೆ. ಸರಿ ಸರಿ, ಇನ್ ಸೆಲೆಬ್ರೇಷನ್ ಶುರು ಮಾಡಿ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಏನ್ರೋ ನಿಮಗ್ ಬಾಯಿ ಇಲ್ವಾ? ಹೇಳಿ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಇವಾಗ ಪಟಾಕಿ ಹೊಡೆಯೋಣ ಬಾ. ನನ್ನ ಪ್ರಕಾರ ಅವನಿ ಕೈಗೆ ಸೇರೋ ಹಾಗೆ ಮಾಡ್ತೀವಿ, ಅವನಿ ಹಚ್ಚೋ ಹಾಗೆ ಮಾಡ್ತೀವಿ ಅಷ್ಟೇ. ಅವನಿ ಮುಖ ಢಮ್. ನನ್ನ ಕೈಯಲ್ಲಿರೋ ಪಟಾಕಿ ಬಾಂಬ್ ಬಿಟ್ಟಿರೋ ಪಟಾಕಿಲಿದ್ಯಾ ಬೇರೆದಿದ್ಯಾ? ಇನ್ ಶುರು ಹಚ್ಕೊಳ್ಳಿ. ಮಾವ, ಮೊದಲು ನೀವ್ ಹಚ್ಚಿ. ಓಕೆ ಬಾ ವೇದ. ಈಗ ಚಿಕ್ಕ ಬಾಮ ಇದ. ಈಗ ಅವನಿ ಅವನಿನೇ. ಸರಿ. ಹೋಗಮ್ಮ. ದೇವ್ರೆ ಅದ್ರಲ್ಲೇ ಬಾಂಬ್ ಇರ್ಬೇಕು. ದೇವ್ರೆ ಅವನಿ ಕೈಲಿರೋ ಪಟಾಕಿಲೇ ಬಾಂಬ್ ಇರ್ಬೇಕು. ಈಗ ಒಂದು ದೊಡ್ಡ ವಿಷಾದ ನಡೆಯುತ್ತೆ.
ಇವಾಗ ನೀವ್ ಹಚ್ಚಿ. ನಾನು ಆಮೇಲೆ ಹಚ್ತೀನಿ ಬಿಡು. ಆಮೇಲೆ ಅಂದ್ರೆ ಬರೋ ವರ್ಷ. ಏನು ಫನ್ನ? ಸೀರಿಯಸ್ ಬಾಮೈದ, ಸೀರಿಯಸ್. ಅಣ್ಣ ನೀನಾದ್ರೂ ಹೋಗಿ ಹಚ್ಚು. ಬಾಬಾ ದೊಡ್ಡವರು, ಬಾಬಾನೇ ಹಚ್ತಾರೆ. ಬಾಬಾ ನೀವ್ ಹೋಗಿ ಬಾಬಾ. ಇಲ್ಲ ಇಲ್ಲ, ಮೊದ್ಲು ವಸಂತ. ನಾನಲ್ಲ, ಲಾವಣ್ಯ. ಅಣ್ಣ ಮೊದ್ಲು ನೀವ್ ಹೋಗಿ ಹಚ್ಚಿ. ಪಟಾಕಿ ಹಚ್ಚೋದಕ್ಕೆ ಇಷ್ಟೊಂದು ಯಾಕೆ ಗಲಾಟೆ ಮಾಡ್ತಿದ್ದೀರಾ ನೀವು? ಪೃಥ್ವಿರಾಜು, ಮೊದ್ಲು ನೀನ್ ಹಚ್ಚು. ಹಚ್ಚಲೇಬೇಕಾತ್ತೆ. ನೋಡ್ತಿದ್ಯಲ್ಲ, ಹೋಗ್ ಹಚ್ಚು. ಅಳಿ ಅಂದ್ರೆ ಹಚ್ಚಿ ಹಚ್ಚಿ ಬಾಬಾ, ಹಚ್ಚು. ಅಣ್ಣ, ನನ್ ಕೈಯಾರೆ ಕೊಟ್ಟಿದ್ದೀನಿ, ಹಚ್ಚಿ ಅಣ್ಣ. ನನಗೆ ಇದ್ರ ಮೇಲೆ ಅನುಮಾನ ಇದೆ, ಬದಲಾಯಿಸ್ಕೋತೀನಿ. ಅಳಿ ಅಂದ್ರೆ ಏನ್ ಯೋಚನೆ ಮಾಡ್ತಿದ್ದೀರಿ? ನಾನ್ ಇದನ್ನ ಹಚ್ಚಲ್ಲ, ನನಗೆ ಅದು ಬೇಕು. ನಾನ್ ಕೊಡಲ್ಲ. ನನಗೆ ಅದೇ ಬೇಕು. ನಾನ್ ಕೊಡಲ್ಲ. ಆಹಾ, ನನಗೆ ಅದೇ ಬೇಕು. ಕೊಡು ಬಾಮೈದ. ನಂದು. ಇದನ್ನ ಹಚ್ತೀನಿ. ಅದ್ರಲ್ಲಿ ಬಾಂಬಿದ್ಯಾ, ಇದ್ರಲ್ಲಿ ಬಾಂಬಿದ್ಯಾ? ದೇವ್ರೆ, ನೀನೇ ಕಾಪಾಡ್ಬೇಕು ನನ್ನ. ಹಾ, ಈ ಮಧ್ಯ ಕ್ರ್ಯಾಕರ್ಸ್ ಅಲ್ಲಿ ಇಂಥದ್ದು ಕೂಡ ಬರ್ತಾ ಇದೆ. ತುಂಬಾ ಹುಷಾರಾಗಿ ಹಚ್ಬೇಕು. ನನ್ನ ಅದೃಷ್ಟ ಚೆನ್ನಾಗಿದ್ದು ದೊಡ್ಡ ರೇಂಜಲ್ಲಿ ಬ್ಲಾಸ್ಟ್ ಆಗ್ಲಿಲ್ಲ. ಇಲ್ಲ ಅಂದಿದ್ರೆ ನಾನ್ ಮೇಲಕ್ಕೆ ಹೋಗ್ತಿದ್ದೆ. ಏನಕ್ ಬಾ ಅಂದೆ? ನಿಮಗ್ ಪ್ರೀತಿಯಿಂದ ಒಂದ್ ಕೊಡೋಣ ಅಂತ ಕರ್ತೆ. ಹೌದಾ? ಹಾಗಾದ್ರೆ ಹಾ, ಕೊಟ್ಬಿಡು. ಮುತ್ತಲ್ಲ. ಮುತ್ತ ಅಲ್ವಾ? ಮತ್ತೆ ಹಗ್ ಮಾಡು. ಇದು ಕೂಡ ಅಲ್ಲ. ಹಗ್ ಕೂಡ ಅಲ್ವಾ? ಮತ್ತಿನ್ನೇನು? ಓಕೆ, ಹಾಗಾದ್ರೆ ನೀನೇ ಹೇಳು. ಸರಿ. ಬಂದ್ಬಿಟ್ಟೆ. ಏನವನಿ ಇಷ್ಟೊಂದು ಭಾರವಾಗಿದೆ? ಕಣ್ಬಿಡಿ. ಹೌದಲ್ವಾ? ಇದ್ರಲ್ಲಿ ಏನಿದೆ? ಬಾಕ್ಸ್ ಓಪನ್ ಮಾಡಿ ನೋಡಿ.
ಆಫೀಸಲ್ಲಿ ಅಡ್ವಾನ್ಸ್ ತಗೊಂಡ್ನಲ್ವಾ, ತಕ್ಷಣ ಹೋಗಿ ನಿಮ್ಗೋಸ್ಕರ ಬಟ್ಟೆ ತಗೊಂಡೆ. ಹೇಗಿದೆ ಹೇಳಿ? ಎಷ್ಟು ಪ್ರೀತಿಯಿಂದ ಇಷ್ಟಪಟ್ಟು ತಗೊಂಡ್ ಬಂದಿದ್ಯಾ, ಅದ್ ನಿನ್ ಕಣ್ಣಲ್ಲಿ ಗೊತ್ತಾಗ್ತಿದೆ. ನಿನ್ ಹಾಗೆ ಅಂದವಾಗಿದೆ. ನೀವಾದ್ರೆ ಬೆಲೆ ಜಾಸ್ತಿ ಇರೋದು ತಗೋತೀರಾ, ನಾನಂತೂ ನನ್ನ ಕೈಲಾಗಿದ್ದನ್ನು ತಂದಿದ್ದೀನಿ. ಇಷ್ಟ ಆಗಲ್ಲ ಅಂತ ಅನ್ಕೊಂಡೆ, ಇಷ್ಟ ಆಯ್ತು ಅಂದ್ರಿ, ತುಂಬಾ ಥ್ಯಾಂಕ್ಸ್ ರೀ. ಶ್ರೀಮಂತರ ಮನೆ ಗಂಡಂಗೆ ಬಡವಳಾದಿ ಹೆಂಡತಿ ಇದಕ್ಕಿಂತ ಹೆಚ್ಚು ಏನ್ ಕೊಡಕ್ಕಾಗತ್ತೆ? ಬೆಲೆಗಿಂತ ಬೆಲೆನ ಗೌರವಿಸ್ತೀನಿ ಅಂತ ನಿನಗೆ ಗೊತ್ತಲ್ವಾ?